ಪ್ರಾಡಕ್ಟ್ಸ್ ತಂದಿದ್ದಾರೆ, ನೋಡೋಣ ಬನ್ನಿ. ನನ್ನ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್. ಇವಾಗ ಒಂದೊಂದೇ ಪ್ರಾಡಕ್ಟ್ನ ನೋಡೋಣ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ಮಗಳು ಇಂಟ್ರಡಕ್ಷನ್ ಕೊಟ್ಲಲ್ವಾ, ಸೊ ಈಗೂ ಕೂಡ ಕೆಲವೊಂದು ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ಅವಳೇ ವಾಯ್ಸ್ ಓವರ್ ಕೊಟ್ಟಿದ್ಲು. ಬಟ್ ಕೆಲವೊಂದು ಡಿಸ್ಟರ್ಬ್ ಇರೋ ಕಾರಣದಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಮೀಶೋದಿಂದ ಏನು ಕೆಲವೊಂದು ಪ್ರಾಡಕ್ಟ್ಸನ್ನು ತರಿಸಿದ್ದೀನಲ್ಲ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದು ಬಂದು 1 ವೀಕ್ ಮೇಲೇ ಆಯಿತು. ಕೆಲವೊಂದು ಬಂದು ಒನ್ ವೀಕು ಅಥವಾ 3 ಡೇಸ್ 4 ಡೇಸ್ ಆಯಿತು. ಒಟ್ಟು 4 ಪ್ರಾಡಕ್ಟ್ಸನ್ನು ತರಿಸಿದ್ದೀನಿ ಆಯಿತಾ. ಮೀಶೋದಿಂದ ಏನೇನು ತರಿಸಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ತುಂಬ ನೆಸೆಸಿಟಿ ಇರೋದನ್ನು ಮಾತ್ರ ನಾನು ತರಿಸ್ಕೊಂಡಿರೋದು. ಯಾಕಂದರೆ ಈಗಿರ್ತಕ್ಕಂಥ ಪ್ರಾಬ್ಲಮ್ಸಲ್ಲಿ ಇದು ಅವಶ್ಯಕತೆ ಯಾವುದು ಇಲ್ಲವೋ ಅದನ್ನು ಬಿಟ್ಟು ಯಾವ್ದು ಅವಶ್ಯಕತೆ ಬೇಸಿಕ್ ಆಗಿರುತ್ತೋ ಅದನ್ನು ಮಾತ್ರ ನಾನು ತರಿಸಿದ್ದೀನಿ ಅಷ್ಟೇ. ಇವಾಗ ಏನು ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ, ಸೊ ಇದು ವಾಷಿಂಗ್ ಮಿಷಿನ್ ಅಂದರೆ ಡೌನಲ್ಲಿ ಇಡೋದಕ್ಕೆ. ಯಾಕಂದರೆ ನಾವು ವಾಶ್ರೂಮಲ್ಲಿ ಇಟ್ಟರೆ ಅದು ನೀರೆಲ್ಲ ಹೋಗಿ ವಾಷಿಂಗ್ ಮಿಷಿನ್ಗೆ ರ್ಯಾಟ್ ಮ್ಯಾಟ್ ಬರುತ್ತಲ್ಲ, ಸೊ ಅದೆಲ್ಲ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ತರಿಸಿದ್ದೀನಿ. ಆ್ಯಕ್ಚುಲಿ ಇದು ಹಳೆ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಾಗ ಅದು ವಾಶ್ರೂಮಲ್ಲಿ ಇಲ್ಲ, ಸಪ್ರೇಟಾಗಿತ್ತು. ಆ್ಯಕ್ಚುಲಿ ಅದಕ್ಕೆ ಅಷ್ಟೊಂದು ಪ್ರಾಬ್ಲಮ್ ಆಗ್ತಿರಲಿಲ್ಲ. ಬಟ್ ಇವಾಗ ನೀರು ಬೀಳೋ ಕಾರಣದಿಂದ ಈ ಥರ ತರಿಸಿದ್ದೀನಿ. ನೆಕ್ಸ್ಟ್ ಬಂದು ಜ್ಯುವೆಲರಿ ಆರ್ಗನೈಸಿಂಗ್ ಬಾಕ್ಸನ್ನು ತರಿಸಿರೋದು. ಇದು ಬಂದು ಯಾಕೆ ಅಂದರೆ ಇನ್ನು ಈ ಬಾಕ್ಸ್ನ ಅವಶ್ಯಕತೆ ಏನಿತ್ತು ಅಂದರೆ ಎಲ್ಲ ಒಂದು ಇಯರಿಂಗ್ಸು ಸಪ್ರೇಟ್ ಮಾಡೋಕ್ಕಾಗ್ತಿರಲಿಲ್ಲ. ಜೊತೆಗೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಅಟ್ ಎ ಟೈಮ್ ಒಂದೇ ಸರಿ ತೊಗೊಳಕ್ಕಾಗಲ್ಲ, ಯಾವುದೋ ಒಂದು ಸೆಲೆಕ್ಟ್ ಮಾಡೋಕ್ಕಾಗಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ತರಿಸಿದ್ದು. ಇದು ತಂದು ಒಂದ್ಸಲ ಆ್ಯಕ್ಚುಲಿ ಆರ್ಗನೈಸ್ ಮಾಡಿದ್ದೀವಿ, ತುಂಬ ಚೆನ್ನಾಗಿರುತ್ತೆ ಅಂತಲೂ. ಎಕ್ಸ್ಪೆಷಲಿ ಮೀಶೋದಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ಬಟ್ ನಿಜಕ್ಕೂ ಹೇಳ್ತೀನಿ, ಈ ಬಾಕ್ಸ್ ಮಾತ್ರ ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆ ಒಂದು ಥಿಕ್ನೆಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಅಂದರೆ ಪ್ಲಾಸ್ಟಿಕ್ ಅಲ್ವಾ, ಸೊ ಚೆನ್ನಾಗಿರೋದಿಲ್ಲ ಮೆಟೀರಿಯಲ್ಲು ಅಂತ ಅಂದ್ಕೊಂಡೆ. ಆದರೆ ನಿಜಕ್ಕೂ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಕಿಚನ್ ಕೌಂಟರ್ ಟಾಪ್ ಮೇಲೆ ಒಂದು ಸ್ಟ್ಯಾಂಡ್ ಬೇಕಿತ್ತು. ಸೊ ಸ್ಟ್ಯಾಂಡ್ ನೋಡ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ 300, 350, 400 ಈ ರೇಂಜಲ್ಲಿತ್ತು. ಸ್ವಲ್ಪ ಕಡಿಮೆಗೆ ಅಂತ ನೋಡಿದ್ರೆ ಮೀಶೋದಲ್ಲಿತ್ತು. ಇದು ನಾನು ತೊಗೊಂಡಿದ್ದು ಬಂದು 164 ಇದು. ಆ್ಯಕ್ಚುಲಿ ವಾಷಿಂಗ್ ಮಿಷಿನ್ ಡೌನ್ ಇರ್ತಕ್ಕಂಥ ಒಂದು ಸ್ಟ್ಯಾಂಡ್ ಪೀಸಸ್ ಏನಿದೆಯಲ್ಲ ಅದು ಬಂದು 104, ಇದು ಒಂದು 164 ಆಯಿತಾ. ಸೊ ಇದು ಅದು ಕೆಳಗಡೆ ಕೊಡೋದಕ್ಕೆ ಏನು ಕೊಟ್ಟಿದ್ರಲ್ಲ ತುಂಬ ಕಷ್ಟ ಆ್ಯಕ್ಚುಲಿ, ಅದಕ್ಕೇನಾದರೂ ಇಟ್ಕೊಂಡು ಹೊಡಿಬೇಕಾಗತ್ತೆ. ಇನ್ನು ಇದ್ರ ರಿವ್ಯೂ ಕೊಡಬೇಕಾದ್ರೆ ತುಂಬ ಗುಡ್ಡಾಗಿರ್ತಕ್ಕಂಥ ಒಂದು ಕ್ವಾಲಿಟಿ ಏನಿಲ್ಲ, ಓಕೆ ಅಂದರೆ ಆವ್ರೇಜ್ ಆಗಿದೆ. ಇನ್ನು ನೆಕ್ಸ್ಟ್ ಬಂದು ಆಯಿಲ್ ಬಾಟಲ್ಸು. ಇದು ಯಾಕೆ ತೊಗೊಂಡಿದ್ದು ಅಂದರೆ ಪ್ಲಾಸ್ಟಿಕ್ ಇದೆ ಅಟ್ ಪ್ರೆಸೆಂಟ್ ನಮ್ಮ ಮನೆಯಲ್ಲಿ. ಆ ಪ್ಲಾಸ್ಟಿಕ್ ಅಂದರೆ ಜಾಸ್ತಿ ಯೂಸ್ ಮಾಡ್ತಿಲ್ಲ, ಅಟ್ ಪ್ರೆಸೆಂಟ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮೀಶೋದಲ್ಲಿ ಒಂದು ಸರ್ಚ್ ಮಾಡಿದಾಗ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನೊಂದೇನು ಅಂದರೆ ಸ್ಪೈಸಸ್ ಏನಾದರೂ ಇದೆಯಲ್ಲ, ಸೊ ಅದನ್ನು ಹಾಕ್ಕೊಳ್ಳೋದಕ್ಕೂ ಒಂದು 6 ಬಾಟಲ್ಸ್ ಬಂದಿತ್ತು. ರೇಟ್ ಕೂಡ ತುಂಬ ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ತೊಗೊಂಡಿದ್ದೀನಿ. ಬಂದು ಆಯಿಲ್ ಬಾಟಲ್ಸ್ ಬಂದು 500 ml ಒಂದು 2 ಬಂದಿದೆ, ಅಂದರೆ 1 ಲೀಟರನ್ನು ಒಂದೇ ಸಲ ಫಿಲ್ ಮಾಡ್ಕೊಬೋದು. ಈ ಸ್ಪೈಸಸ್ ಬಾಟಲ್ಸ್ ಏನಿದೆಯಲ್ಲ ಇದು ಬಂದು ಟೋಟಲ್ ಬಂದು 6 ಬಾಟಲ್ಸ್ ಬಂದಿದೆ. ಇದು 6 ಬಾಟಲ್ಸು ಪ್ಲಸ್ 500 ml 2 ಬಾಟಲು, ಜೊತೆಗೆ ಆಳಿಗೆ ಬರುತ್ತಲ್ವ ಅಂದರೆ ಆಯಿಲೆಲ್ಲ ಹಾಕ್ಕೊಳ್ಳೋದಕ್ಕೆ ಅದೊಂದು, ಜೊತೆಗೆ ಸ್ಪ್ಯಾಚುಲಾ ಎಲ್ಲ ಬರುತ್ತಲ್ಲ ಅದು ಕೂಡ ಕೊಟ್ಟಿದ್ದಾರೆ. ಟೋಟಲಾಗಿ 11 ಐಟಮ್ಸ್ ಇದು. ಸೊ ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಅಂತೂ ಆ ಒಂದು ರೇಟ್ಗೆ ಕ್ವಾಲಿಟಿ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇಷ್ಟಕ್ಕೂ ಬಂದು ರೇಟ್ ಬಂದು 264, ಟೋಟಲ್ 11 ಪೀಸಸ್ ಬಂದಿದೆ ಆಯಿತಾ. ಈ ಸ್ಮಾಲ್ ಫ್ಯಾಮಿಲೀಸ್ ಅಂದರೆ 4 to 5 ಮೆಂಬರ್ಸು ಅಥವಾ 6 ಮೆಂಬರ್ಸ್ ಇರೋರಿಗೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಇದೇ ಫಸ್ಟು ನಾನು ಈ ಥರ ಬಾಟಲ್ಸ್ ತರಿಸಿರೋದು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಮತ್ತು ಕಿಚನ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಿಚನ್ ಟೂರ್ ಮಾಡೋದಕ್ಕಿಂತ ಮುಂಚೆ ಕಿಚನ್ ಕನ್ಸ್ಟ್ರಕ್ಷನಲ್ಲಿ ಏನೇನೆಲ್ಲ ಮಿಸ್ಟೇಕ್ ಆಯಿತು ಅನ್ನೋದು ಕೂಡ ನಾನು ಹೇಳ್ತೀನಿ ಆಯಿತಾ. ಮತ್ತು ಕೆಲವೊಂದು ಕನ್ಸ್ಟ್ರಕ್ಷನ್ ವಿಡಿಯೋಸ್ ಇನ್ನೂ ಸಾಕಷ್ಟು ಬರುತ್ತೆ. ಸೊ ಹಾಗಾಗಿ ಕೀಪ್ ವಾಚಿಂಗ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದನ್ನು ಆರ್ಗನೈಸ್ ಮಾಡ್ಕೊಬೇಕಾದ್ರೆ ನೆಕ್ಸ್ಟ್ ಕಿಚನ್ ಆರ್ಗನೈಸಿಂಗ್ ವಿಡಿಯೋದಲ್ಲಿ ನಾನು ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡ್ತೀನಿ ಆಯಿತಾ.
ಅಂದರೆ ಬಾಟಲ್ಸ್ ಎಲ್ಲನೂ ಸ್ವಲ್ಪ ಅಂದರೆ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಬೇಕಾಗತ್ತೆ. ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಒಂದು ಚೂರು ಯಾಮಾರಿದ್ರೂ ಕೂಡ ಬೀಳೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಹುಷಾರಾಗಿ ಯೂಸ್ ಮಾಡಬೇಕು. ಮತ್ತು ಇನ್ನೊಂದು ಹೇಳಬೇಕಂದ್ರೆ ನಿಮಗೆ ಯಾವ ಥರದ ವಿಡಿಯೋ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ತಪ್ಪದೆ ಆ ರೀತಿ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಸೊ ಕನ್ಸ್ಟ್ರಕ್ಷನ್ ಬಗ್ಗೆ ಇನ್ನೂ ಕೆಲವೊಂದು ಕಾಮೆಂಟ್ಸ್ಗಳಿಗೆ ವಿಡಿಯೋಗಳನ್ನು ಮಾಡಿಲ್ಲ. ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಅದು ಕೂಡ ಮಾಡ್ತೀನಿ. ಸೊ ಒಟ್ಟಾರೆಯಾಗಿ ಮೀಶೋದಿಂದ 4 ಪ್ರಾಡಕ್ಟ್ಸನ್ನು ತರಿಸಿ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಿದ್ದೀನಿ. ಸೊ ಹೇಗಿತ್ತು ವಿಡಿಯೋ ಅಂತ ತಪ್ಪದೆ ಹೇಳಿ ಆಯಿತಾ. ಅಂದರೆ ಕ್ವಾಲಿಟಿ ವೈಸ್ ನನಗಂತೂ ತುಂಬ ಇಷ್ಟ ಆಯಿತು.